ಜನನ ಮರಣಗಳು ಅಂದ್ರೆ ದೇಹ ಯೋಗ ವಿಯೋಗ ಅನ್ನೋದು ಮೋಕ್ಷ ಆಗೋ ತನಕ ತಪ್ಪಿದ್ದಲ್ಲ. ಯುದ್ಧದಿಂದ ಆದರೂ ಆಗ್ತದೆ, ಯುದ್ಧ ಆಗದೆ ಇದ್ರೂ ಆಗ್ತದೆ. ಅಂತೂ ದೇಹಯೋಗ ವಿಯೋಗ ಅನ್ನೋದು ಮೋಕ್ಷದ ತನಕ ಜೀವರಿಗೆ ಈ ಜನನ ಮರಣ ತಪ್ಪಿದ್ದಲ್ಲ. ಇದು ಅಪರಿಹಾರ್ಯ. ಧ್ರುವ ಅಂದ್ರೆ ನಿಯತ ಅಂತ ಅರ್ಥ. ತಪ್ಪಿದ್ದಲ್ಲ. ಹುಟ್ಟಿದವನಿಗೆ ಮರಣ, ಮರಣ ಹೊಂದಿದವನಿಗೆ ಜನನ ತಪ್ಪಿದ್ದಲ್ಲ. ಇದು ನಿಯತ. ಆದ್ರಿಂದ ದುಃಖ ಪಡಬಾರದು, ಶೋಕ ಪಡಬಾರದು ಅಂತ ಅರ್ಥ. ಯಾಕೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇದ್ರೆ ಶೋಕ ಪಡಬೇಕು, ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮೋಕ್ಷದ ತನಕ ದೇಹ ಯೋಗ ವಿಯೋಗ ಉಂಟು ನಿನಗೆ ಗೊತ್ತಿದೆ. ಆದ್ರಿಂದಲೇ ನೀವು ಪ್ರಶ್ನೆ ಮಾಡ್ತಾ ಇದ್ದಿ ಶೋಕ ಆಗ್ತದೆ ಅಂತ. ಆದ್ರೆ ಅದು ಅನಿವಾರ್ಯ, ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಜನನ ಅಂದ್ರೇನು, ಮರಣ ಅಂದ್ರೇನು ಅಂತ ಅದರ ಸ್ವರೂಪವನ್ನ ವಿವರಣೆ ಮಾಡಿ ಶೋಕ ಪಡಬಾರದು ಅನ್ನೋದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾನೆ ಮುಂದಿನ ಶ್ಲೋಕದಲ್ಲಿ. ಜನನ ಮರಣ ಅಂದ್ರೆ ಏನು? ಅವ್ಯಕ್ತಾದೀನಿ ಭೂತಾನಿ. ಅವ್ಯಕ್ತ ಅಂದ್ರೆ ಪ್ರಧಾನ, ಪ್ರಕೃತಿ ಅಂತ ಒಂದು ತತ್ವ. ಅದು ಆದಿ ಅಂದ್ರೆ ಉತ್ಪತ್ತಿ ಕಾರಣ ಅಂತ ಅರ್ಥ. ಯೇಷಾಂ ತಾನಿ ಅವ್ಯಕ್ತಾದೀನಿ ಭೂತಾನಿ. ಎಲ್ಲಾ ಜೀವರ ಶರೀರಗಳು ಪ್ರಕೃತಿಯಿಂದ ಹುಟ್ಟಿದ್ದು. ಹುಟ್ಟು ಮತ್ತು ಸಾವು ಅದರ ಮಧ್ಯದಲ್ಲಿ, ಅಂತರಾಲದಲ್ಲಿ ಕಾರ್ಯರೂಪವಾಗಿ ಇರ್ತಕ್ಕಂಥವುಗಳು ದೇಹಗಳು. ವ್ಯಕ್ತ ಮಧ್ಯಾಹ್ನ. ವ್ಯಕ್ತ ಅಂದ್ರೆ ಕಾರ್ಯತಾಪತ್ಯ ಅವಸ್ಥಾನಂ. ಮೊದಲು ಪ್ರಕೃತಿ ಕಾರಣ ರೂಪದಿಂದ ಇರ್ತದೆ, ಹುಟ್ಟು ಸಾವುಗಳ ಮಧ್ಯದಲ್ಲಿ ಕಾರ್ಯರೂಪದಿಂದ ಬರ್ತದೆ. ಅವ್ಯಕ್ತ ನಿಧನಾನಿ, ಮತ್ತೆ ಅದೇ ಪ್ರಕೃತಿ ತತ್ವದಲ್ಲಿ ಲಯ ಹೊಂದತಕ್ಕಂಥವುಗಳು ಈ ದೇಹಗಳು. ಮಣ್ಣು ಮಣ್ಣಿನ ರೂಪದಲ್ಲಿ ಇರ್ತದೆ. ಗಡಿಗೆ ಹುಟ್ಟಿತು ಅಂದಾಗ ಕಾರ್ಯತಾ ರೂಪದಿಂದ ಬರ್ತದೆ. ಮತ್ತೆ ಗಡಿಗೆ ಒಡಿತು ಅಂತಂದ್ರೆ ಅದು ಪುಡಿಯಾಗಿ ಮತ್ತೆ ಮಣ್ಣಿನ ಆಕಾರಕ್ಕೆ ಸೇರ್ತದೆ. ದೇಹಗಳೆಲ್ಲ ಹಾಗೆ. ದೇಹಗಳೆಲ್ಲ ಇಂಥದ್ದೇ. ಅವ್ಯಕ್ತದಿಂದ ಹುಟ್ಟಿತು, ಮಧ್ಯದಲ್ಲಿ ಕಾರ್ಯರೂಪಕ್ಕೆ ಬಂತು, ಕೊನೆಯಲ್ಲಿ ಅವ್ಯಕ್ತದಲ್ಲೇ ಆ ರೂಪದಿಂದಲೇ ಉಳಿತು. ಇಂಥ ಸ್ವರೂಪವುಳ್ಳದ್ದೇ ಈ ದೇಹಗಳೆಲ್ಲ. ಕಾಪರಿದೇವನ. ಇಲ್ಯಾಕೆ ಶೋಕ ಪಡಬೇಕು? ಎಲ್ಲಿಂದ ಬಂತೋ ಅಲ್ಲೇ ಹೋಯ್ತು ದೇಹ, ಅಷ್ಟೇ. ಎಲ್ಲಿಂದ ಬಂತು ಅಲ್ಲೇ ಹೋಗಿ ಸೇರ್ಕೊಂಡಿತು. ಪ್ರಕೃತಿಯಿಂದ ಬಂದಿತ್ತು ಭೂತಗಳೆಲ್ಲ, ಅಂದ್ರೆ ದೇಹಗಳೆಲ್ಲ. ಸ್ವಲ್ಪ ಕಾಲ ಕಾರ್ಯರೂಪವಾಗಿ ಕಾಣಿಸ್ತು, ಮತ್ತೆ ಪ್ರಕೃತಿಯಲ್ಲಿ ಹೋಗಿ ಸೇರ್ಕೊಂಡಿತು. ಕೃಷ್ಣನೇ ಅನೇಕ ಯುಕ್ತಿಗಳನ್ನು ಹೇಳಿ ಶೋಕ ಪಡಬಾರದು ಅಂತ ಹೇಳಿದ. ಅದ್ರ ಮೇಲೆ ಏನಾಯ್ತು? ದೇಹಯೋಗ ದೇಹ ವಿಯೋಗ ಅನ್ನುವಂಥದ್ದು ಆಗ್ತದೆ ಅಂತ ಪ್ರಶ್ನೆ ಬಂತು. ಅದಕ್ಕೆ ಕೃಷ್ಣ ಹೇಳ್ತಾನೆ, ದೇಹನಾಶ ಅನ್ನೋದು ಅವಶ್ಯಂಭಾವಿ, ಅವಶ್ಯ ಆಗುವಂಥದ್ದೇ ದೇಹನಾಶ. ಯುದ್ಧ ಆದರೂ ಆಗ್ತದೆ, ಆಗದಿದ್ರೂ ಆಗ್ತದೆ. ಅದನ್ನು ನಾವು ಸಾಧನೆ ಮಾಡಬೇಕಾಗಿಲ್ಲ. ನಿಂಗೆ ಗೊತ್ತಿದೆ ದೇಹನಾಶ ಅನ್ನೋದು ಅವಶ್ಯ ಆಗೇ ಆಗ್ತದೆ ಅನ್ನೋದು ನಿಂಗೆ ಗೊತ್ತಿದೆ. ಅದರಿಂದ ಶೋಕ ಪಡಬೇಕಾಗಿಲ್ಲ. ದೇಹ ಯೋಗ ರೂಪವಾದ ಜನನ ಉಳ್ಳವನೇ ಆಗಿದ್ದಾನೆ, ಮರಣ ಉಳ್ಳವನೇ ಆಗಿದ್ದಾನೆ ಅನ್ನೋದು ನಿನಗೆ ಗೊತ್ತಿದೆ. ಹೀಗೆ ನೀನು ತಿಳ್ಕೊಂಡಿದ್ರೆ ಆವಾಗಲೂ ದುಃಖ ಪಡಬಾರ್ದು ಅಂತ ಹಿಂದೆ ಹೇಳಿದ್ವಿ. ಈಗ ನಿಯತ ಅಂತ ಅರ್ಥ. ನಿಯತ ಜೀವನ, ಜನನ ಮರಣಗಳು ನಿಯತ ಅಂತ ನಿನಗೇ ಗೊತ್ತಿದೆ. ಇಷ್ಟು ಗೊತ್ತಿದ್ರಿಂದಲೇ ಸಾಕು, ಇಷ್ಟು ತಿಳ್ಕೊಂಡಿದ್ರೆ ಸಾಕು. ನೀನು ದುಃಖ ಪಡೋ ಕಾರಣ ಇಲ್ಲ. ಯಾಕೆ? ಅವರ್ಜನೀಯ, ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ದುಃಖ ಪಡಬಾರ್ದು. ಆದ್ರಿಂದ ಶೋಕ ಪಡಬಾರ್ದು. ಯಾಕೆ ಅಂದರೆ ಜನನ ಮರಣ ನಿಯಮ ಇದ್ದದ್ದೇ, ದೇಹಕ್ಕೆ ಜನನ ಮರಣ ನಿಯಮ ಇದ್ದದ್ದೇ ಅಂತ ಅನ್ನೋದು ಕಾರಣ ಗೊತ್ತಾಯಿತು. ಪುನಃ ತತ್ರ ಹೇತ್ವಾಕಾಂಕ್ಷಾ ಭಾವಾತ್ ಏತದ್ ವಿವರಣ ಪರೇ ಜಾತಶ್ಚಿತ. ಮತ್ತೆ ಮುಂದಿನ 2 ಶ್ಲೋಕಕ್ಕೆ ಏನು ಅವಸರ? ಹಾಗಾದ್ರೆ ಈ ಶ್ಲೋಕದಲ್ಲೇ ಬಂತು ಇದು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ನಿಯತ ಅಂತಂದ ಮೇಲೆ ಮುಂದೆ 2 ಶ್ಲೋಕ ಯಾಕೆ ಅಂತ ಪ್ರಶ್ನೆ ಬರ್ತದೆ. ಜೀವನ ಜನನ ಮರಣ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಅದು ಅವರ್ಜನೀಯ, ನೀನು ಅದರಿಂದ ಶೋಕ ಪಡಬಾರದು ಅಂತಾಯ್ತು. ಜೀವನಿಗೆ ಜನನ ಮರಣ ನಿಯತವಾದ್ದರಿಂದ ಜೀವ ಅಸ್ವತಂತ್ರ. ಜೀವ ಅಸ್ವತಂತ್ರ. ಯಾಕೆ? ಜೀವರ ದೇಹಕ್ಕೆ ಯೋಗ ವಿಯೋಗ ಅನ್ನೋದು ಉಂಟೇ ಉಂಟು, ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವನ ಅಸ್ವತಂತ್ರ ಅಂತ ಅರ್ಥ ಆಯ್ತು. ಇಂದ ಯಾಕೆ ಪರಿವೇದನ ಮಾಡ್ತಿ ಅಂತ ಜೀವನ ಅಸ್ವಾತಂತ್ರ್ಯಕ್ಕೆ ಇಟ್ಕೋಬೇಕು ಹೇತುವಾಗಿ.
ಅದರಿಂದ ತಸ್ಮಾತ್ ಅಂದರೆ ಜೀವನಿಗೆ ಜನನ ಮರಣ ನಿಯಮ ಇರುವಂತೆ ಇದ್ದದ್ರಿಂದ ಅದು ನಿಯತವಾದ್ರಿಂದ ಹೇಗೆ ಶೋಕ ಮಾಡಬಾರ್ದು, ಹಾಗೆ ಜೀವನಲ್ಲಿ ಸ್ವಾತಂತ್ರ್ಯ ಬುದ್ಧಿಯನ್ನು ಮಾಡಬಾರ್ದು. ನಿಯತವಾದ್ದರಿಂದ ಜನನ ಮರಣಗಳಲ್ಲಿ ಹೇಗೆ ಶೋಕ ಪಡಬಾರ್ದು, ಹಾಗೆ ಸ್ವಾತಂತ್ರ್ಯ ಬುದ್ಧಿಯನ್ನು ಜೀವನಲ್ಲಿ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತಂದ್ರೆ ಇವನ ಕೈಯಲ್ಲಿ ಆ ಜನನ ಮರಣಗಳು ಇಲ್ಲ. ಅಲ್ಲಿ ಎರಡು ಹೇಳ್ದಂಗೆ ಆಯ್ತು. ಒಂದು ಶೋಕ ಪಡಬೇಡ ಅಂತ ಒಂದು, ಇನ್ನೊಂದು ಸ್ವಾತಂತ್ರ್ಯ ಬುದ್ಧಿಯನ್ನ ಜೀವನ ವಿಷಯದಲ್ಲಿ ಮಾಡಬೇಡ. ಹಾಗಾದ್ರೆ ಸ್ವಾತಂತ್ರ್ಯ ಬುದ್ಧಿ ಎಲ್ಲಿ ಮಾಡಬೇಕು, ಯಾರಲ್ಲಿ ಮಾಡಬೇಕು? ಪರಮಾತ್ಮನಲ್ಲಿ ಮಾಡಬೇಕು. ಆಶ್ಚರ್ಯನಾದ ಪರಮಾತ್ಮನನ್ನ ಅಂದ್ರೆ ಸ್ವತಂತ್ರನಾದ ಪರಮಾತ್ಮನನ್ನ ಆಶ್ಚರ್ಯವತ್ ಪಶ್ಯತಿ, ಅವನಂತೆ ನೋಡ್ತಾನೆ. ಸ್ವಾತಂತ್ರ್ಯವುಳ್ಳ ಪರಮಾತ್ಮನಂತೆ ನೋಡ್ತಾನೆ. ಪರಮಾತ್ಮನನ್ನು ಹೇಗೆ ನೋಡಿದ ಅಂದ್ರೆ ಪರಮಾತ್ಮನನ್ನು ಪರಮಾತ್ಮನಂತೆ ನೋಡಿದ. ಪರಮಾತ್ಮ ಹೇಗಿದ್ದಾನೆ ಅಂತ ಕೇಳಿದ್ರೆ ಪರಮಾತ್ಮ ಇದ್ದಾಗಿದ್ದಾನೆ. ಆಶ್ಚರ್ಯನಾದ ಪರಮಾತ್ಮ ಹೇಗಿದ್ದಾನೆ? ಆಶ್ಚರ್ಯವತ್ ವರ್ತತೆ, ಆಶ್ಚರ್ಯನಂತೆ ಇದ್ದಾನೆ. ಗಗನ ಹೇಗಿದೆ? ಗಗನದಂತೆ ಇದೆ. ಅಂದರೆ ಇನ್ನೊಂದು ಹೋಲಿಕೆ ಇಲ್ಲ, ತನಗೆ ತಾನೇ ಹೋಲಿಕೆ, ಇನ್ನೊಂದು ಹೋಲಿಕೆ ಇಲ್ಲ. ಆದ್ರಿಂದ ಆಶ್ಚರ್ಯನಾದ ಪರಮಾತ್ಮನನ್ನ ಆಶ್ಚರ್ಯವತ್ ಪಶ್ಯತಿ ಅಂದ್ರೆ ಗಗನವನ್ನ ಗಗನದಂತೆ ನೋಡಿದ ಅಂತ ಹೇಳಿದಾಗ ಆಯ್ತು. ಸಾಗರವನ್ನ ಹೇಗೆ ನೋಡಿದ ಅಂದ್ರೆ ಸಾಗರದಂತೆ ನೋಡಿದ. ಕೆರೆಯಂತೆ ನೋಡಿದ ಅಂತ ಹೇಳ್ತಾರೆ ಯಾರಾದ್ರು. ಸಾಗರಕ್ಕೆ ಇನ್ನೊಂದು ಹೋಲಿಕೆ ಇಲ್ಲ. ಆವಾಗ ಸಾಗರಂ ಸಾಗರವತ್ ಅಂತಲೇ, ಗಗನಂ ಗಗನವತ್. ಆದ್ರಿಂದ ಏನಾಯ್ತು? ಸ್ವಾತಂತ್ರ್ಯ ಅಂದ್ರೆ ಪರಮಾತ್ಮನಂತೆ ಇನ್ನೊಬ್ಬ ಸ್ವತಂತ್ರ ಇಲ್ಲ ಅಂತ ಆಯ್ತು. ಇನ್ನೊಬ್ಬ ಸ್ವತಂತ್ರ ಇದ್ರೆ ಆಶ್ಚರ್ಯನಾದ ಸ್ವತಂತ್ರನಾದ ಪರಮಾತ್ಮನನ್ನ ಮತ್ತೊಬ್ಬ ಸ್ವತಂತ್ರನಂತೆ ನೋಡಿದ ಅಂತ ಹೇಳಬಹುದಾಗಿತ್ತು. ಅವನನ್ನು ಅವನಂತೆ ನೋಡಿದ ಅಂತ ಹೇಳಿದ್ರಿಂದ ಸಾತ್ವಿಕ ಪ್ರಕೃತಿ ಉಳ್ಳ ಜೀವ ಪರಮಾತ್ಮನಂತೆ ಕಾಣ್ತಾನೆ ಅಂದ್ರೆ ಇನ್ನೊಬ್ಬರು ಹೋಲಿಕೆ ಇಲ್ಲ ಅಂತ ಅರ್ಥ. ಆದ್ರಿಂದ ಸ್ವಾತಂತ್ರ್ಯ ಬುದ್ಧಿಯನ್ನ ಪರಮಾತ್ಮನಲ್ಲೇ ಮಾಡ್ಬೇಕು ಹೊರತು ಇನ್ಯಾರಲ್ಲಿಯೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸಾತ್ವಿಕ ಪ್ರಕೃತಿ ಉಳ್ಳ ಜೀವರು ಪರಮಾತ್ಮನನ್ನ ಪರಮಾತ್ಮನಂತೆ ನೋಡ್ತಾರೆ, ಪರಮಾತ್ಮನಂತೆ ಇದ್ದಾನೆ ಅಂತಲೇ ಹೇಳ್ತಾರೆ. ಕೇಳುವವರು ಕೂಡ ಪರಮಾತ್ಮನಂತೆ ಇದ್ದಾನೆ ಅಂತ ಕೇಳ್ತಾರೆ ಹೊರತು ಇನ್ಯಾರೋ ಒಬ್ಬ ವ್ಯಕ್ತಿಯಂತೆ ಇದ್ದಾನೆ ಅಂತ ಕೇಳಲಿಕ್ಕೂ ಸಾಧ್ಯ ಇಲ್ಲ, ಹೇಳಲಿಕ್ಕೂ ಸಾಧ್ಯ ಇಲ್ಲ. ಇನ್ನೊಬ್ಬ ಸಾತ್ವಿಕ ಪ್ರಕೃತಿಯವನು ಪರಮಾತ್ಮನಂತೆ ಇದ್ದಾನೆ ಅಂತ ಕೇಳಿದ್ರೂ ಕೂಡ ಪೂರ್ತಿ ತಿಳ್ಕೊಳ್ಳಿಲ್ಲ ಅವನನ್ನ. ಯಾಕೆ? ಅದ್ಭುತ ವಸ್ತು, ಆದ್ರಿಂದ ಪೂರ್ತಿ ತಿಳ್ಕೊಳ್ಳಿಲ್ಲ. ಪರಮಾತ್ಮನಂತೆ ಇದ್ದಾನೆ ಅಂತ ತಿಳ್ಕೊಂಡ. ಇನ್ನೊಬ್ಬನ ಯಾರಾದ್ರೂ ಇದ್ರೆ ಆವಾಗ ಪೂರ್ತಿ ತಿಳ್ಕೊಂಡ ಅಂತ ಆಗ್ತಿತ್ತು, ಇವನ್ ಹಂಗೆ ಇದ್ದಾನೆ ಅಂತಂದ್ರೆ. ಅತ್ಯದ್ಭುತ ವಸ್ತು ಆದ್ರಿಂದ ಅವನನ್ನ ಕೇಳಿದ್ರೂ ಕೂಡ ಪೂರ್ತಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಅವನಿಗೆ ಸಮಾನನಾದವನು ಇನ್ನೊಬ್ಬ ಇಲ್ಲ ಅಂತಂದ್ಮೇಲೆ ಪ್ರತಿಯೊಬ್ಬರೂ ಕೂಡ ಪರಮಾತ್ಮನಂತೆ ಅಂತಲೇ ತಿಳ್ಕೋಬೇಕು, ಪರಮಾತ್ಮನಂತೆ ಅಂತಲೇ ಹೇಳಬೇಕು. ಇನ್ನೊಬ್ಬನಿಗೆ ಹೋಲಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಕೂಡ. ಜೀವನನ್ನ ಪರಮಾತ್ಮನ ಸದೃಶ, ಪರಮಾತ್ಮನ ಅಧೀನ ಅಂತ ಯಾರು ತಿಳ್ಕೊಳ್ತಾನೋ ಅಂಥವನು ಆಶ್ಚರ್ಯ ಏವ ಅಂದ್ರೆ ದುರ್ಲಭನೇ ಅಂತ ಅರ್ಥ. ಜೀವನನ್ನ ಹೀಗೆ ತಿಳ್ಕೋಬೇಕು, ಪರಮಾತ್ಮನ ಸದೃಶ, ಪರಮಾತ್ಮನ ಅಧೀನ ಅಂತ. ಈ ರೀತಿ ತಿಳ್ಕೊಳ್ಳುವವನು ಆಶ್ಚರ್ಯವತ್ ಅಂತಂದ್ರೆ ಜೀವನನ್ನ ಪರಮಾತ್ಮನ ಪ್ರತಿಬಿಂಬ ಅಂತ ತಿಳ್ಕೊಳ್ಳುವವನೇ ದುರ್ಲಭ. ಇನ್ನು ಪರಮಾತ್ಮನನ್ನು ತಿಳ್ಕೊಳ್ಳುವವನಂತೂ ಸುತರಾಂ ದುರ್ಲಭ ಅಂತ ಅಭಿಪ್ರಾಯ. ಇದೇ ಮಹಿಮೆ. ಜೀವ ಪ್ರತಿಬಿಂಬ, ಜೀವನ ತಿಳ್ಕೊಂಡವರು ಇದ್ದಾರೆ, ಆದ್ರೆ ಜೀವ ಪ್ರತಿಬಿಂಬ ಅಂತ ತಿಳ್ಕೊಂಡವನು ಸಮೀಚೀನ ಜ್ಞಾನಿ, ಅವನೇ ದುರ್ಲಭ. ಜೀವ ನಿತ್ಯ ಅನ್ನೋದನ್ನ ಹೇಳೇ ಆಯ್ತು. ಆ ಜೀವನ ನಿತ್ಯತ್ವ ಸ್ವಾಭಾವಿಕ, ಪರಮಾತ್ಮ ಅಧೀನ ಅಲ್ಲ. ಈಗ ಹೇಳ್ತಾ ಇದ್ದಾನೆ ಕೃಷ್ಣ, ಇದುವರೆಗೆ ಹೇಳಿದ ಭಗವಂತನ ಅವನೇ ಸ್ವತಂತ್ರ, ಎಲ್ಲವೂ ಅವನ ಅಧೀನ ಅಂತ ಈಗ ಹೇಳಿದ. ಪರಸ್ಪರ ವಿರೋಧ ಬಂತು. ಜೀವನ ನಿತ್ಯತ್ವ ಸ್ವಾಭಾವಿಕ, ಆ ಮಾತಿಗೂ ಎಲ್ಲವೂ ಪರಮಾತ್ಮನ ಅಧೀನ ಅನ್ನೋದಕ್ಕೂ ವಿರೋಧ ಇದೆ. ಅದಕ್ಕೆ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಜೀವನ ನಿತ್ಯತ್ವ ಸ್ವಾಭಾವಿಕ ಅಲ್ಲ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತೆ ಎನ್ನುವ ಪ್ರಮಾಣದ ಪ್ರಕಾರ ದ್ರವ್ಯ, ಕರ್ಮ, ಕಾಲ, ಸ್ವಭಾವ ಎಲ್ಲವೂ ಪರಮಾತ್ಮನ ಅಧೀನವೇ. ಆದ್ರಿಂದ ಜೀವನ ನಿತ್ಯತ್ವ ಸ್ವಾಭಾವಿಕ ಅಂತ ಆಗಿದ್ರೆ ಆಗ
ಸರ್ವವು ಈಶಾಧೀನ ಅನ್ನೋದರಿಂದ ವಿರೋಧ ಬರ್ತಿತ್ತು. ಅದೇನಿಲ್ಲ. ಎಲ್ಲ ಜೀವರ ದೇಹೇ ಅಂದರೆ ಸ್ಥೂಲ ದೇಹದಲ್ಲಿ, ಸೂಕ್ಷ್ಮ ಲಿಂಗ ದೇಹದಲ್ಲಿ, ಚಿತ್ ಸ್ವರೂಪವಾದಂಥ ಸ್ವರೂಪ ದೇಹದಲ್ಲಿ ಇರತಕ್ಕಂಥ ಅಯಂ ಪರಮಾತ್ಮನು ರಕ್ಷಕತ್ವೇನ ತಿಷ್ಠತಿ, ರಕ್ಷಕನಾಗಿದ್ದಾನೆ. ಆದ್ರಿಂದ ದೇಹಿ ಜೀವನು ನಿತ್ಯನಾಗಿದ್ದಾನೆ. ಪರಮಾತ್ಮ ಇದ್ದದ್ರಿಂದ ಜೀವ ನಿತ್ಯ, ಅವನು ರಕ್ಷಕನಾದ್ರಿಂದ ಜೀವನಿಗೆ ವಧೆ ಇಲ್ಲ. ಹೇ ಭಾರತ, ತಸ್ಮಾದ್ ರಕ್ಷಕಯ ಸ್ಥಿತತ್ವೇನ, ಪರಮಾತ್ಮನ ರಕ್ಷಕನಾಗಿ ಜೀವನ ಒಳಗಿರೋದ್ರಿಂದ ನಿತ್ಯಂ ಅವಧ್ಯತ್ವಾತ್, ಅವನು ಜೀವನು ನಿತ್ಯವೂ ಕೂಡ ಅಂದರೆ ಯಾವಾಗಲೂ ವಧ್ಯನಲ್ಲ, ನಾಶ ಇಲ್ಲ ಅವನಿಗೆ. ಅದರಿಂದ ಸರ್ವಾಣಿ ಭೂತಾನಿ ತ್ವಂ ಶೋಚಿತಂ ನಾರ್ಹಸಿ, ಯಾರ ಬಗ್ಗೆನೂ ನೀನು ದುಃಖ ಪಡಬೇಕಾಗಿಲ್ಲ. ದೇಹ ಯೋಗ ವಿಯೋಗಗಳು ಇದು ನಿಯತ, ತಪ್ಪಿಸ್ಲಿಕ್ಕಾಗೋದಿಲ್ಲ, ಅವರ್ಜನೀಯ. ಆತ್ಮ ಈಶ್ವರನ ಪ್ರತಿಬಿಂಬ, ಆದ್ರಿಂದ ಬಿಂಬನಾಶಾದಿ ನಿಮಿತ್ತಕವಾಗಿಯೂ ಜೀವನಿಗೆ ನಾಶ ಇಲ್ಲ. ಆದ್ದರಿಂದ ನೀನು ದುಃಖ ಪಡಬೇಡ ಅಂತ ಉಪಸಂಹಾರ ಮಾಡ್ತಾ ಇದ್ದಾರೆ ಅಂತ ಇನ್ನೊಂದು ಅರ್ಥನೂ ಮಾಡಬಹುದು. ಒಂದರ್ಥ ಮಾಡಿದ್ದು ಜೀವನ ನಿತ್ಯತ್ವವು ಸ್ವಾಭಾವಿಕ ಅಲ್ಲ, ಪರಮಾತ್ಮನ ಅಧೀನ. ಎಲ್ಲ ಜೀವರ ಸ್ಥೂಲ ದೇಹ ಲಿಂಗ ದೇಹದಲ್ಲೆಲ್ಲ ಪರಮಾತ್ಮ ರಕ್ಷಕನಿದ್ದಾನೆ, ಆದ್ರಿಂದ ಅವನಿಗೆ ನಾಶ ಇಲ್ಲ ಅಂತ ಒಂದು. ಇನ್ನೊಂದರ್ಥ ಯಾವ ತಸ್ಮಾತ್, ಒಂದರ್ಥ ರಕ್ಷಕತೆಯ ಸ್ಥಿತನಾದ್ದರಿಂದ, ರಕ್ಷಕನಾಗಿ ಪರಮಾತ್ಮ ಇದ್ದದ್ರಿಂದ ಜೀವನು ಅವಧ್ಯನಾದ್ರಿಂದ ದುಃಖ ಪಡಬೇಡ ಅಂತ ಒಂದು. ಇನ್ನೊಂದು ದೇಹಯೋಗ ವಿಯೋಗಗಳು ನಿಯತಾದ್ರಿಂದ ಜೀವ ಪ್ರತಿಬಿಂಬನಾದ್ರಿಂದ ಬಿಂಬನಾಶಾದಿ ನಿಮಿತ್ತಕ ನಾಶ ಇಲ್ಲದೆ ಇರೋದ್ರಿಂದ ದುಃಖ ಪಡಬೇಡ ಅಂತ. ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ ಅನ್ನೋದಕ್ಕೆ ಎರಡು ಅರ್ಥ. ದೇಹಿ ನಿತ್ಯಂ ಅವಧ್ಯೋಯಂ ಪೂರ್ವಾರ್ಧಕ್ಕೆ ಒಂದೇ ಅರ್ಥ, ಪರಮಾತ್ಮ ರಕ್ಷಕನಾಗಿದ್ದರಿಂದ ಅಂತ. ಭಗವಂತನ ಪ್ರತಿಬಿಂಬ ಆದ ಕೂಡಲೇ ನಾಶ ಯಾಕಾಗಬಾರದು ಅಂದರೆ ಅತಿ ಸಮರ್ಥೋ ಭಗವಾನ್, ಪರಮಾತ್ಮ ಅತ್ಯಂತ ಸಮರ್ಥನಾಗಿದ್ದಾನೆ. ಅವನ ಸಾಮರ್ಥ್ಯ, ಆದ್ದರಿಂದ ಅವನ ಸಾಮರ್ಥ್ಯವನ್ನ ಹಿಂದೆ ಹೇಳಿದ್ದಾರೆ. ಹಿಂದೆ ಪರಮಾತ್ಮನ ಸ್ವರೂಪ ಆದ ಕೂಡಲೇ ನಾಶ ಯಾಕಾಗೋದಿಲ್ಲ ಅಂತಂದ್ರೆ ಪರಮಾತ್ಮ ಸಮರ್ಥ, ಅವನಿಗೆ ನಾಶ ಇಲ್ಲ, ಅವನಿಗೆ ಸದೃಶನಾದ ಜೀವನಿಗೂ ನಾಶ ಇಲ್ಲ ಅಂತ ಹೇಳಿ ಅದನ್ನು ಉಪಸಂಹಾರ ಮಾಡಲಿಕ್ಕೆ ಉಪಯುಕ್ತ ಆಯಿತು ಹಿಂದೆ ಹೇಳಿದ್ದು. ಪರಮಾತ್ಮ ಅತಿ ಸಮರ್ಥ ಅಂತ. ಇನ್ನು ನಾಶ ಆಗ್ತಾನೆ ಅನ್ನೋ ವಿಚಾರ ಮುಗಿತು. ಅರ್ಜುನ ಹಿಂದೆ ಏನು ಪ್ರಶ್ನೆ ಮಾಡಿದ್ದ ಅಂದ್ರೆ, ನನ್ನ ಮೈಯಲ್ಲಿ ನಡುಕ ಉಂಟಾಗಿದೆ, ರೋಮಾಂಚ ಆಗ್ತಾ ಇದೆ, ಆದ್ರಿಂದ ಯುದ್ಧ ಮಾಡಲ್ಲ ಅಂತ. ಅದಕ್ಕೆ ಉತ್ತರ ಕೊಡ್ಬೇಕು. ಸ್ವಧರ್ಮಮಪಿ ಚಾವೇಕ್ಷ, ನಿನ್ನ ಧರ್ಮ ಏನು ಅಂತ ನೀನು ಗಮನಿಸು. ಕ್ಷತ್ರಿಯ ನೀನು, ನಿನ್ನ ಧರ್ಮ ಏನು ಅಂತ ಗಮನಿಸಿದ್ರೆ ಅವಾಗ ಯಾಕೆ ನಡುಕ ಉಂಟಾಗುತ್ತೆ, ಮೈಯಲ್ಲಿ ಕಂಪನ ಆಗೋದಿಲ್ಲ. ಅಥವಾ ಇನ್ನೊಂದು ರೀತಿ ಇಟ್ಕೋಬಹುದು, ಆತ್ಮನಿತ್ಯ ಆದ್ರಿಂದ ಶೋಕ ಪಡಬೇಡ ಅಂತ ಮಾತ್ರ ಅಲ್ಲ, ಸ್ವಧರ್ಮಮಪಿ ಚಾವೇಕ್ಷ, ನಿನ್ನ ಧರ್ಮವನ್ನೂ ನೋಡು. ಅಂದ್ರೆ ಆತ್ಮ ಅವಿನಾಶಾದ್ರಿಂದ ಆತ್ಮನಿಗೆ ನಾಶ ಇಲ್ಲಾದ್ರಿಂದ ನಡಗಬೇಡ ಅಂತ ಇಷ್ಟೇ ಅಲ್ಲ, ಸ್ವಧರ್ಮ ಮುಖ್ಯ. ಧರ್ಮವನ್ನ ಗಮನಿಸಿದ್ರು ನಿನ್ನಲ್ಲಿ ನಡುಕ ಉಂಟಾಗಬಾರದು. ನಾಶ ಇಲ್ಲಾದ್ರಿಂದಲೂ ನಡುಕ ಬರಬಾರ್ದು, ಜೀವನಿಗೆ ನಾಶ ಇಲ್ಲಾದ್ರಿಂದಲೂ ಭಯ ನಡುಕ ಬರ್ಕೂಡುದು. ಮತ್ತು ಧರ್ಮವನ್ನ ನೀನು ಗಮನಿಸಿದಾಗಲೂ ನಡುಕ ಬರಬಾರ್ದು. ಧರ್ಮ ಮಾಡ್ಲಿಕ್ಕೆ ಯಾರಾದ್ರೂ ನಡುಕ್ತಾರ? ಹೀಗೆರಡು ಅರ್ಥ. ಇನ್ನು ಯಚ್ಚೋಕ್ತಂ ನಚ ಶ್ರೇಯೋನ ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ಇತಿ. ಅಲ್ಲ, ಸ್ವಜನರನ್ನ ಬಂಧು ಜನರನ್ನ ಕೊಂದ್ರೆ ನಂಗೇನು ಶ್ರೇಯಸ್ಸಾಗುತ್ತೆ ಅಂತ ಅದು ಬೇರೆ ಕೇಳಿದ್ವಿ. ಧರ್ಮ್ಯಾತ್ ಯುದ್ಧ ಅಂತಂದ್ರೆ ಪರಲೋಕ ಸುಖಕ್ಕೆ ಹೇತುವಾದದ್ದು ಧರ್ಮ, ಅದು ಅಂಥ ಸುಖಕ್ಕೆ ಜನಕವಾದದ್ದು ಈ ಯುದ್ಧ. ಅದೇ ಶ್ರೇಯಸ್ಸು, ಕ್ಷತ್ರಿಯರಿಗೆ ಅದೇ ಶ್ರೇಯಸ್ಸು. ಪರಲೋಕ ಸುಖಕ್ಕೆ ಕಾರಣವಾದಂಥ ಧರ್ಮ ಸಂಬಂಧಿ ಧರ್ಮವನ್ನ ಹುಟ್ಟಿಸುವಂತಹದ್ದೇ ಯುದ್ಧ. ಧರ್ಮದಿಂದ ಇದು ಯುದ್ಧದಿಂದ ಧರ್ಮ, ಧರ್ಮದಿಂದ ಪರಲೋಕ ಸುಖ, ಇದೇ ಶ್ರೇಯಸ್ಸು. ಅಥವಾ ಧರ್ಮ ಅನ್ನೋದಕ್ಕೆ ಇನ್ನೊಂದು ಅರ್ಥ ಮಾಡಬಹುದು. ಧರ್ಮ ಅಂದ್ರೆ ಪರಮಾತ್ಮ, ಜಗತ್ತಿಗೆ ಧಾರಕನಾದ್ರಿಂದ ಧರ್ಮ ಅಂದ್ರೆ ಪರಮಾತ್ಮ. ತತ್ ಪೂಜಾ ರೂಪವಾದದ್ದು ಧರ್ಮ್ಯ. ಯುದ್ಧ ಅನ್ನೋದು ಪರಮಾತ್ಮನ ಪೂಜಾ ರೂಪ. ಪೂಜೆಗಿಂತ ಬೇರೆ ಶ್ರೇಯಸ್ಸೇನಿದೆ? ಆದ್ರಿಂದ ಶ್ರೇಯಸ್ಸೇ ಇಲ್ಲ ನನಗೆ, ಯುದ್ಧ ಮಾಡಿ ಶ್ರೇಯಸ್ಸೇ ಇಲ್ಲ ಅಂತ ನೀನು ಶಂಕ ಮಾಡಬೇಡ.
ತಾನಾಗಿ ದೊಡ್ಡ ಶ್ರೇಯಸ್ಸು ನಿನಗೆ ಬಂದು ಒದಗಿದೆ. ಆವಾಗ ಯಾಕೆ ನಡುಗಬೇಕು? ನೀನು ನಡುಕ ಯಾಕೆ ಬರಬೇಕು? ಅಪ್ರಯತ್ನದಿಂದ ನೀನು ಕ್ಷತ್ರಿಯನಾಗಿ ಹುಟ್ಟಿದ್ದಿ. ಆ ಅಪ್ರಯತ್ನದಿಂದಲೇ, ಯಾವ ಪ್ರಯತ್ನ ಇಲ್ಲದೆ ಕ್ಷತ್ರಿಯನಾಗಿ ಹುಟ್ಟಿದ್ದಿ. ಯಾವ ಪ್ರಯತ್ನ ಇಲ್ಲದೇನೆ ನಿನಗೆ ಯುದ್ಧ ಬಂದು ಒದಗಿದೆ. ಸ್ವರ್ಗದ ಬಾಗಿಲು ತೆಗೆದಾಗೆ. ಇಂಥ ಪ್ರಸಂಗದಲ್ಲಿ ವಿಕಂಪನ ಸರಿಯಲ್ಲ. ಎದೃಚ್ಛಯ ಅಂದ್ರೆ ಏನು? ಎದೃಚ್ಛಾ ಹಿ ತದಿಚ್ಛಾ ಸ್ಯಾತ್. ಎದೃಚ್ಛಯ ನಿನಗೆ ಕ್ಷತ್ರಿಯ ಜನ್ಮ ಬಂದು ಯುದ್ಧ ಒದಗಿದೆ ಅಂದ್ರೆ ಪರಮಾತ್ಮನ ಇಚ್ಛೆಯಿಂದ ಅಂತ ಅರ್ಥ. ಅಥವಾ ಪ್ರಯತ್ನ ಇಲ್ಲದೆ ಅಂತ ಎರಡು ಅರ್ಥ. ಎದೃಚ್ಛಯ ಅಂದ್ರೆ ಪ್ರಯತ್ನ ಇಲ್ಲದೆ ಕ್ಷತ್ರಿಯ ಜನ್ಮ ಬಂದು ಯುದ್ಧ ಒದಗಿದೆ, ಅಥವಾ ಭಗವಂತನ ಇಚ್ಛೆಯಿಂದ ಯುದ್ಧ ಒದಗಿದೆ. ಅಪಾವೃತಂ ಅಂದ್ರೆ ಆವರಣ ಇಲ್ಲ, ಮುಚ್ಚಿಲ್ಲ ಅಂಥ ಸ್ವರ್ಗದ್ವಾರ. ಇದು ಪಾರತ್ರಿಕ ಸುಖ ಸಾಧನ. ಇಂಥ ಸ್ವಧರ್ಮ ರೂಪವಾದ ಭಗವತ್ ಪೂಜಾ ರೂಪವಾದ ಯುದ್ಧವನ್ನ ಸುಖಹೇತುವಾದ ಪುಣ್ಯವಂತರಾದ ಕ್ಷತ್ರಿಯರು ಮಾತ್ರ ಪಡಿತಾರೆ. ಎಲ್ರಿಗೂ ಈ ಭಾಗ್ಯ ಒದಗಿ ಬರೋದಿಲ್ಲ. ಇಂಥ ಧರ್ಮ ಯುದ್ಧದ ಭಾಗ್ಯ, ಕ್ಷತ್ರಿಯ ಜನ್ಮ ಯಾವುದೋ ಜನ್ಮದ ಸುಖಹೇತುವಾದ ಪುಣ್ಯದ ಬಲದಿಂದ ನಿಂಗೆ ಬಂದಿದೆ ಅಂತ ಅರ್ಥ. ಇಂಥ ಯುದ್ಧವನ್ನ ಯಾವ ಕ್ಷತ್ರಿಯರು ಹೊಂದುತ್ತಾರೋ ಅವರು ಸುಖಿಗಳು ಹಾಗೂ ಅರ್ಥ ಮಾಡ್ಬೋದು. ಸುಖಿನಃ ಅನ್ನೋದಕ್ಕೆ ಸುಖಹೇತು ಪುಣ್ಯವಂತರು ಇಂಥ ಭಾಗ್ಯವನ್ನು ಪಡಿತಾರೆ ಅಂತ ಒಂದರ್ಥ. ಇಂಥ ಭಾಗ್ಯ ಪಡೆದವರು ಸುಖಿಗಳಾಗ್ತಾರೆ ಅಂತ ಇನ್ನೊಂದು ಅರ್ಥ. ಬಂಧುಗಳನ್ನು ಕೊಂದು ನಮಗೇನು ಸುಖ ಅನ್ನೋದನ್ನ ಪ್ರಶ್ನೆ ಮಾಡಬೇಡ. ಇನ್ನು ಯುದ್ಧ ಮಾಡದೇ ಇದ್ರೆ ಅನರ್ಥ ಪ್ರಾಪ್ತಿಯೇ ಆಗ್ತದೆ ಅಂತ ಹೇಳಿ ಯುದ್ಧ ಮಾಡು ಅಂತ ತೋರಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಕೃಷ್ಣ 4 ಶ್ಲೋಕದಿಂದ. ಅಥ ಚೇತ್, ಒಂದು ವೇಳೆ ಯದೃಚ್ಛಯ ಪ್ರಯತ್ನ ಇಲ್ಲದೆ ಅಥವಾ ಪರಮಾತ್ಮನ ಇಚ್ಛೆಯಿಂದ ಪರಲೋಕದ ಸುಖಕ್ಕೆ ಕಾರಣವಾಗಿ ಬಂದಂಥ ಯುದ್ಧವನ್ನ, ಧರ್ಮ ಸಾಧನವಾದ ಯುದ್ಧವನ್ನ, ಇಮಂ ಸಂಗ್ರಾಮಂ, ಈ ಯುದ್ಧವನ್ನ ನಕರಿಷ್ಯಸಿ ನಕುರ್ಯಾಹ, ಒಂದು ವೇಳೆ ನೀವು ಮಾಡದೇ ಇದ್ರೆ ಸ್ವಧರ್ಮಭೂತವಾದ ಯುದ್ಧವನ್ನ ಮಾಡಿಲ್ಲ ಅಂತ ಹೇಳಿ ಧರ್ಮಹಾನಿ ಕೀರ್ತಿಹಾನಿ ಆಗ್ತದೆ. ಬರೇ ಧರ್ಮಹಾನಿ ಕೀರ್ತಿಹಾನಿ ಮಾತ್ರ ಅಲ್ಲ, ವಿಹಿತವಾದ ಧರ್ಮ ಮಾಡಿಲ್ಲ ಅಂತ ಹೇಳಿ ಪಾಪವೂ ಬರ್ತದೆ. ಅಪಿಚ ಅಕೀರ್ತಿಂ ಅಂದ್ರೆ ಅಪಕೀರ್ತಿಯನ್ನು ಹೊಂದತಿ. ಅದು ಏನು? ಅವ್ಯಯಾಂ, ಶಾಶ್ವತವಾದ ಅಪಕೀರ್ತಿ. ಆಗ್ಲಿ, ಅಪಕೀರ್ತಿ ಬರಲಿ. ಅಸ್ತು ಕೋದೋಷ. ಅಪಕೀರ್ತಿ ಬಂದ್ರೆ ಏನಾಯ್ತು ಅಂತಂದ್ರೆ ಸಂಭಾವಿತಸ್ಯ ಅಂದ್ರೆ ಲೋಕದಲ್ಲಿ ಬಹುಮತನಾದವನಿಗೆ, ಲೋಕದಲ್ಲಿ ಗೌರವಾಸ್ಪದನಾಗಿದ್ದಂಥವನಿಗೆ ಅಪಕೀರ್ತಿ ಬಂತು ಅಂದ್ರೆ ಮರಣಕ್ಕಿಂತಲೂ ಅತಿರಿಚ್ಯತೆ ಅಂದ್ರೆ ಅಧಿಕ ಭವತಿ. ಮರಣಕ್ಕಿಂತ ಹೆಚ್ಚಿಂದಾಗಿ ಬಿಡ್ತದೆ ಅದು ಅಪಕೀರ್ತಿ. ಅಲ್ಲ, ಅಪಕೀರ್ತಿಯಾಗಿ ಬರ್ತದೆ. ದಯಾಳು ಆದ್ರಿಂದ ಯುದ್ಧ ಬಿಟ್ಟು ಹೋದ ಅಂತ ಕೀರ್ತಿನೇ ಬರ್ತದೆ ಅಂತ ಇವನು. ಅರ್ಜುನ ಬಹಳ ದಯಾಳು ಆದ್ರಿಂದ ಯುದ್ಧ ಮಾಡಲಿಲ್ಲ ಅಂತ ಕೀರ್ತಿ ಬರ್ಬೋದಲ್ಲ ಅಂತಂದ್ರೆ, ಮಹಾರಥರಾದ ಯೋಧರು ಭಯದಿಂದ ಓಡಿ ಹೋದ ಅಂತ ತಿಳ್ಕೊತಾರೆ, ದಯಾಳುತ್ವದಿಂದ ಓಡಿ ಹೋದ ಅಂತ ತಿಳ್ಕೊಳ್ಳೋದಿಲ್ಲ. ವಂಶ್ಯಂತೆ ಅಂದ್ರೆ ಜ್ಞಾಸ್ಯಂತೆ ತಿಳಿತಾರೆ. ಮಹಾರಥರಾದ ಯೋಧರು ತಿಳಿತಾರೆ. ಮಹಾರಥ ಅಂದ್ರೆ ಏನು? ಅದು ಹಿಂದೆ ಹೇಳಿದ್ದಾರೆ ಪೂರ್ವಾಧ್ಯಾಯದಲ್ಲಿ. ಒಬ್ಬ 10,000 ಜನರ ಜೊತೆಗೆ ಯುದ್ಧ ಮಾಡಿದ್ರೆ ಅವನು ಮಹಾರಥ. ಅಂಥವರೆಲ್ಲ ನಿನ್ನನ್ನ ಹೆದರಿ ಓಡಿದವನು ಅಂತ ತಿಳ್ಕೊತಾರೆ. ಮನ್ಯಂತ ಅಂತೆ ತತಃ ಹಾನಿ, ತಿಳ್ಕೊಳ್ಳಿ, ಹೆದರಿ ಓಡಿ ಹೋದಂತೆ ತಿಳ್ಕೊಳ್ಳಿ, ನನಗೇನು ನಷ್ಟ. ಅಂಥ ಮಹಾರಥರ ಎದುರುಗಡೆ ನೀನು ಗೌರವಾಸ್ಪದನಾದವನು, ಅವರಿಗೆಲ್ಲ ಸಮ್ಮತನಾದವನು ಹಿಂದೆ ಆಗಿದ್ದು, ಈಗ ಅವರ ಎದುರುಗಡೆ ತುಂಬಾ ಲಘು ಆಗ್ತಿ. ನೀನು ನಿನ್ನನ್ನು ತುಂಬಾ ಹಗುರವಾಗಿ ಕಾಣ್ತಾರೆ. ನಿನ್ನ ಶತ್ರುಗಳು ಬೇರೆ, ಆಡಬಾರ್ದ ಮಾತುಗಳನ್ನ ನಿನ್ನ ಬಗ್ಗೆ ಆಡ್ತಾರೆ. ಶತ್ರುಕೃತ ನಿಂದ, ಆ ಶತ್ರುಗಳು ಮಾಡಿದ ನಿಂದೆಯನ್ನು ಕೇಳಿ ನಿನಗೆ ಹೆಚ್ಚಿನ ದುಃಖ ಆದೀತು. ಆ ಶತ್ರುಗಳ ನಿಂದೆಗಿಂತ ಹೆಚ್ಚಿನ ದುಃಖ ಯಾವುದಿದೆ? ಶತ್ರುಗಳ ನಿಂದೆ ಕೇಳಬೇಕಾಗ್ತದೆ. ಶತ್ರುಗಳ ನಿಂದೆಗಿಂತ ಹೆಚ್ಚಿನ ದುಃಖ ಯಾವುದಿದೆ? ಅರ್ಜುನ ಇನ್ನೊಂದು ಪ್ರಶ್ನೆ ಕೇಳಿದ್ದ. ಒಟ್ಟು ನನಗೆ ದಿಕ್ಕು ತೋಚದ ಹಾಗಾಗಿದೆ. ಜಯ ಬರುತ್ತೋ ಇಲ್ಲವೋ ಅದು ಗೊತ್ತಾಗ್ತಾ ಇಲ್ಲ. ಜಯವೇ ಸಂದಿಗ್ಧ ಅಂತಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ಜಯ ಆದರೂ ಹಾನಿ ಇಲ್ಲ, ಜಯ ಆಗದಿದ್ರೂ ಹಾನಿ ಇಲ್ಲ. ನೀನೊಂದು ವೇಳೆ ಹತನಾದಿ, ನೀನೇ ಸತ್ತೋದಿ ಅಂತ ಇಟ್ಕೋ, ಸ್ವರ್ಗಕ್ಕೆ ಹೋಗ್ತಿ. ನೀನೇ ಗೆದ್ದಿ ಅಂತ ಇಟ್ಕೋ, ಭೂಮಿಯನ್ನ ಆಳ್ತಿದ್ದಿ. ಎರಡೂ ಶ್ರೇಯಸ್ಸೇ ಅಲ್ವಾ? ಭೂಮಿಯನ್ನ ಆಳಿ ಆಮೇಲೆ ಸ್ವರ್ಗಕ್ಕೂ ಹೋಗ್ತಿ, ಎಲ್ಲ ಒಂದೇ. ಯಾಕೆಂದ್ರೆ ಭೂಮಿಯನ್ನ ಆಳಿದ ರಾಜರು ಯುದ್ಧದಲ್ಲಿ ಸತ್ತವರು ಒಂದು ವೇದ ಇದೆ, ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಯಾವ ಶೂರರು ಪ್ರಧಾನೇಶು ಅಂದ್ರೆ ಯುದ್ಧಗಳಲ್ಲಿ ಯುದ್ಧ ಮಾಡ್ತಾರೋ, ಯಾರು ಸಾಯ್ತಾರೋ ಅವರು 1000 ಸಂಖ್ಯಾಕ ದಕ್ಷಿಣ ದಾನ ಮಾಡಿರ್ತಾರಲ್ಲ,
ಸಾವಿರಾರು ರೂಪಾಯಿ ದಕ್ಷಿಣೆ ಮಾಡಿದವರ ಜೊತೆಗೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಯಮನಿಗೆ ಒಬ್ಬ ಪ್ರೇತ ಸತ್ತವನು ಹೇಳೋ ಮಾತು, ಸ್ವರ್ಗ ಪ್ರಾರ್ಥನೆ ಮಾಡೋ ಮಾತು. ಇದರಿಂದ ಯುದ್ಧದಲ್ಲಿ ಸತ್ತರೆ ಸ್ವರ್ಗ ಅಂತ ಗೊತ್ತಾಗ್ತದೆ. ಯುದ್ಧದಲ್ಲಿ ಶೂರರಾಗಿ ಜಯಿಸಿದವರಿಗೆ ಸ್ವರ್ಗ ಪ್ರಾಪ್ತಿ ಹೇಳಿದ್ದಾರೆ. ಆದ್ರಿಂದ ಗೆದ್ದು ಭೂಮಿಯನ್ನಾಳಿದ್ರು ಸ್ವರ್ಗಕ್ಕೆ ಹೋಗ್ತೀವಿ, ಗೆಲ್ಲದೆ ಇದ್ರೆ ಸ್ವರ್ಗ ಇದ್ದದ್ದೇ. ಅಂತೂ ಪಕ್ಷದ್ವಯದಲ್ಲಿಯೂ ಅನಿಷ್ಟ ಇಲ್ಲ. ಆದ್ರಿಂದ ಪಕ್ಷದ್ವಯದಲ್ಲಿಯೂ ಕೂಡ ಎರಡು ಕಲ್ಪದಲ್ಲಿಯೂ ದೋಷ ಇಲ್ಲ, ಫಲ ಇಲ್ಲ. ಆದ್ರಿಂದ ಯುದ್ಧಕ್ಕೆ ನಿಶ್ಚಯ ಮಾಡಿ ಎದ್ದೇಳು, ಸನ್ನದ್ಧನಾಗು, ಸಜ್ಜಾಗು. ಇನ್ನೂ ಒಂದು ಅರ್ಜುನ ಪ್ರಶ್ನೆ ಮಾಡಿದ್ದ, ಪಾಪಮೇವಾಶ್ರಯದ ಸ್ಮಾತ್, ಪಾಪ ಬರುತ್ತಲ್ಲ ಯುದ್ಧದಿಂದ ಅಂತ. ಅದಕ್ಕೆ ಉತ್ತರ ಹೇಳ್ತಿದ್ದಾನೆ ಸುಖೇತು. ಪಾಪ ಪರಿಹಾರಕ್ಕಿದೆ ಉಪಾಯ. ದುಃಖ ಹೇಗೆ ಅನುಪಾದೇಯ ಅಂದ್ರೆ ದುಃಖ ಬರ್ಲಿ ಅಂತ ಯಾರಾದ್ರೂ ಬಯಸ್ತಾರ? ಬೇಡ ಅಂತಲೇ ಇರ್ತದೆ. ಹಂಗೆ ವೈಷಯಿಕ ಸುಖ ಅಂದ್ರೆ ಭೌತಿಕ ಸುಖವೂ ಕೂಡ ಅನುಪಾದೇಯ, ಅದು ನಮಗೆ ಬೇಕಾಗಿಲ್ಲ. ಮೋಕ್ಷ ಸುಖ ಬೇಕು, ಭೌತಿಕ ಸುಖ ಬೇಡ. ದುಃಖ ಬೇಡ ಅಂತಿರುವಂತೆ ಭೌತಿಕ ಸುಖ ಕೂಡ ಬೇಡ ಅಂತೇಳಿ ಎರಡನ್ನು ಸಮಾನವಾಗಿ ಮಾಡಿ, ಹಾಗೆ ಲಾಭಾಲಾಭವನ್ನಲ್ಲಿ ಕೂಡ ಸಮವಕೃತ್ವ ಅಂತ ಜೋಡಿಸ್ಕೋಬೇಕು. ಅಲಾಭ ಹೇಗೆ ಬೇಡವೋ ಅದರಂತೆ ಲಾಭವೂ ಬೇಡ ಅಂತ ಎರಡನ್ನೂ ಸಮಾನವಾಗಿ ಮಾಡಿ, ಜಯ ಜಯವು ಸಮವಕೃತ್ವ. ಅಜಯ ಬೇಡ ಅಂತ ಇರ್ತದೆ, ಸೋಲು. ಅದರಂತೆ ಜಯವೂ ಕೂಡ ಬೇಡ ಅನ್ನುವ ರೀತಿಯಲ್ಲಿ ಎರಡನ್ನೂ ಸಮಾನವಾಗಿ ಭಾವಿಸಿ, ಮತ್ತೆ ಏನ್ ಬೇಕು? ಭಗವಂತನ ಪೂಜಾ, ಅವನ ಆಜ್ಞಾ ಪರಿಪಾಲನೆ. ಅದು ಪೂಜಾ, ಅವನ ಪೂಜಾ ರೂಪವಾಗಿ ಯುದ್ಧ ಮಾಡ್ತೇನೆ ಅಂತ ಮಾಡಬೇಕಷ್ಟೆ. ಜಯ ಪರಾಜಯ, ಲಾಭ ನಷ್ಟ, ಸುಖ ದುಃಖ ಎಲ್ಲವನ್ನೂ ಕೂಡ ಅನುಪಾದೇಯ ಅಂತ ಸಮಾನವಾಗಿಟ್ಕೊಂಡು ಪೂಜಾನೇ ಮುಖ್ಯ ಅಂತ ಮಾಡಿ, ಅಂದ್ರೆ ಸುಖಾದಿ ಅಭಿಲಾಷೆಯನ್ನ ಬಿಟ್ಟು ಭಗವತ್ ಪೂಜಾ ರೂಪವಾದ್ದು ಈ ಧರ್ಮ ಅಂತ ತಿಳ್ಕೊಂಡು ಮಾಡು. ಯುದ್ಧಾಯ ಯುಂಕ್ಷ್ವ, ಯುದ್ಧಸ್ವ ಅಂದ್ರೆ ಯುಂಕ್ಷ್ವ, ತಯಾರಾಗು. ತಥೋ ಭಗವದ್ಭಕ್ತಿ ಪೂರ್ವಕಂ. ಅವಾಗೇನಾಯ್ತು? ನೀನು ಮಾಡುವ ಯುದ್ಧ ಭಗವದ್ಭಕ್ತಿ ಪೂರ್ವಕವಾಗಿ ಸ್ವಧರ್ಮ ಅನ್ನೋ ದೃಷ್ಟಿಯಲ್ಲಿ ಅನುಷ್ಠಾನ ಮಾಡಿದ ಹಾಗಾಯ್ತು. ಭಗವದ್ಭಕ್ತಿಯಿಂದ ಪೂಜಾನುಷ್ಠಾನ ಮಾಡಿದರೆ ಪಾಪ ಬರ್ತದ? ಇಲ್ಲ, ಪುಣ್ಯನೇ ಬರ್ತದೆ. ಪ್ರತ್ಯುತ ಅದಕ್ಕೆ ವಿಪರೀತವಾಗಿ ಪುಣ್ಯವನ್ನೇ ಹೊಂದಿದ್ದಿ. ಅಲ್ಲಿಂದ ಕೃಷ್ಣ ಏನೇನು ಹೇಳಿದ ಅದನ್ನೆಲ್ಲ ಈಗ ಉಪಸಂಹಾರ ಪೂರ್ವಕಂ ಅಂದ್ರೆ ಅದನ್ನು ಮುಗಿಸಿ, ಆ ವಿಷಯವನ್ನು ಮುಗಿಸಿ ಅದಕ್ಕೆ ಸಂಗತವಾಗುವಂತೆ ಮುಂದಿನ ಪ್ರಕರಣದ ಆರಂಭವನ್ನ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದಾನೆ. ಒಂದು ಪ್ರಕರಣ ಮುಗಿತು, ನತ್ವೇವಾಹಂ, ಅಲ್ಲಿಂದ ಶುರುವಾದದ್ದು. ಅದಕ್ಕೆ ಸಂಗತಿ ಬರುವಂತೆ, ಅದಕ್ಕೆ ಹೊಂದಿಕೆ ಆಗುವಂತೆ ಉತ್ತರ ಪ್ರಕರಣದ ಆರಂಭವನ್ನ ಪ್ರತಿಜ್ಞೆ ಮಾಡ್ತಿದ್ದಾನೆ. ನಾನು ನಿತ್ಯ, ನೀವೆಲ್ಲರೂ ನಿತ್ಯ ಅಂತ ತನ್ನ ಜ್ಞಾನ ಮತ್ತು ಪರಮಾತ್ಮ ಜೀವರ ಜ್ಞಾನ ಎರಡಕ್ಕೂ ಬೇಕಾದ ಮಾತಾಡಿದ್ದಾನೆ. ಆದ್ದರಿಂದ ಸಾಂಖ್ಯ ಅಂದ್ರೆ ಜೀವ ಮತ್ತು ಈಶ್ವರರ ಜ್ಞಾನ. ಬುದ್ಧಿ ಅಂದ್ರೆ ಬುದ್ಧಿ ಶಬ್ದಶ್ಚ ಬುದ್ಧತೆ ಅನಯ ಇತಿ ಕರ್ಣವ್ಯುತ್ಪತ್ಯ ಬೋಧಜನಕ ವಾಕ್ಯಪರಃ. ಬುದ್ಧಿ ಅಂತಂದ್ರೆ ಬೋಧ ಅಂತ ಅರ್ಥ. ಆದ್ರೆ ಇಲ್ಲಿ ಕರ್ಣಾರ್ಥದಲ್ಲಿ ಇಟ್ಕೋಬೇಕು. ಅಂದ್ರೆ ಬೋಧಜನಕ ವಾಕ್ಯ ಅಂತ ಅರ್ಥ. ಕರ್ಣ ಅಂದ್ರೆ ಜನಕ, ಬೋಧಜನಕ ವಾಕ್ಯ ಅಂದ್ರೆ ಈಶ್ವರ ಜ್ಞಾನ ಮತ್ತು ಜೀವಜ್ಞಾನ, ಇದಕ್ಕೆ ಜನಕವಾಗಿರತಕ್ಕಂಥ ವಾಕ್ಯಗಳನ್ನ ನಾನು ಇದುವರೆಗೆ ಹೇಳಿದ್ದೀನಿ. ಜೀವೇಶ್ವರರ ಜ್ಞಾನ ಉಂಟಾಗುವ ಮಾತುಗಳನ್ನು ಇದುವರೆಗೆ ನಾನು ಆಡಿದೆ. ಇಷ್ಟವರೆಗೆ ಹೇಳಿದ್ದು ಜೀವ ಮತ್ತು ಈಶ್ವರರ ಬೋಧಜನಕ ವಾಕ್ಯಗಳನ್ನ ಹೇಳಿದ್ದೇನೆ. ಭಗವಂತನನ್ನ ಪಡಿಲಿಕ್ಕೆ ಏನು ಉಪಾಯ ಅದನ್ನ ಮುಂದೆ ಹೇಳ್ತೇನೆ. ಇದುವರೆಗೆ ಜೀವ ಈಶ್ವರರ ಜ್ಞಾನಜನಕ ವಾಕ್ಯಗಳನ್ನು ಹೇಳಿದ್ದೀನಿ. ಅವನನ್ನು ಪಡಿಬೇಕಾದ್ರೆ ಏನು ಉಪಾಯ ಅನ್ನೋದನ್ನ ಮುಂದೆ ಹೇಳ್ತೇನೆ. ಹೇ ಪಾರ್ಥ, ಅರ್ಜುನನೇ, ಸಾಂಖ್ಯೆ ಅಂದ್ರೆ ಜೀವ ಈಶ್ವರ ಸ್ವರೂಪ ಜ್ಞಾನ ವಿಷಯದಲ್ಲಿ, ಅಂದ್ರೆ ಅವರಿಬ್ಬರ ಸ್ವರೂಪದ ಜ್ಞಾನ ಜನನಕ್ಕೋಸ್ಕರವಾಗಿ, ಜ್ಞಾನ ಹುಟ್ಟಿಸ್ಲಿಕ್ಕೋಸ್ಕರವಾಗಿ, ಏಷ ಅಂದ್ರೆ ನತ್ವೇವಾಹಂ ಅಲ್ಲಿಂದ ಹಿಡ್ಕೊಂಡು ದೇಹಿ ನಿತ್ಯಂ ಅವಧ್ಯ ಇಲ್ಲಿಯ ತನಕ ಬುದ್ಧಿ ಅಂದ್ರೆ ಇಬ್ಬರ ಸ್ವರೂಪ ಬೋಧಜನಕವಾದ ಮಾತುಗಳನ್ನು ಹೇಳಿದ್ದೇನೆ. ತೇ ಅಂದ್ರೆ ತುಭ್ಯಂ ನಿನಗೆ, ಅಭಿಹಿತ ಹೇಳಿದ್ದೇನೆ. ಯೋಗೇತು ತಜ್ಞಾನ ಅಂದ್ರೆ ಆ ಸಾಕ್ಷಾತ್ಕಾರ, ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಹೇತುವಾದ ಉಪಾಯ. ತಜ್ಞಾನ ಹೇತು ಉಪಾಯ ವಿಷಯೇತು.
ಅಂದ್ರೆ ಆ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಏನು ಸಾಧನ ಮಾಡಬೇಕು, ಆ ಸಾಧನ ಜ್ಞಾನಕ್ಕೋಸ್ಕರವಾಗಿ ಸಾಧನಾನುಷ್ಠಾನ ಏನ್ ಮಾಡಬೇಕು ಅನ್ನೋದಕ್ಕೆ ಮುಂದಿನ ಮಾತು ಹೇಳ್ತೇನೆ. 6ನೇ ಅಧ್ಯಾಯ ಮುಗಿಯೋ ತನಕ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಸಾಧನ ಯಾವುದು, ಏನು ಅನುಷ್ಠಾನ ಮಾಡಬೇಕು, ಅದರ ಬಗ್ಗೆ ಮಾತುಗಳನ್ನ ಮುಂದೆ ಹೇಳ್ತೇನೆ. ಇದುವರೆಗೆ ಜೀವ ಈಶ್ವರರ ಆ ತತ್ವದ ಸ್ವರೂಪ ಜ್ಞಾನಕ್ಕೆ ಏನ್ ಬೇಕು ಆ ಮಾತುಗಳನ್ನು ಹೇಳಿದೆ. ಅವರು ನಿತ್ಯ, ಅನಾದಿ, ಜೀವ ಪ್ರತಿಬಿಂಬನಾಗಿದ್ದಾನೆ, ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ಇದೆಲ್ಲ ಜ್ಞಾನಜನಕ ಮಾತುಗಳನ್ನು ಆಡಿದ್ದೀನಿ. ಅವನ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಬೇಕಾದಂಥ ಅಂದ್ರೆ ಯೋಗ ಅಂದ್ರೆ ಅವನನ್ನ ಹೊಂದಲಿಕ್ಕೆ ಬೇಕಾದ್ದು ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರಕ್ಕೆ ಸಾಧನವಾದದ್ದು ಯಾವುದು, ಏನು ಅನುಷ್ಠಾನ ಮಾಡಬೇಕು ಮುಂದೆ ಹೇಳ್ತೇನೆ. ಶೃಣು, ಕೇಳು, ಹೇಳಿಬಿಟ್ರೆ ಸಾಕು, ಕೇಳಿಸ್ತದೆ. ನಾನೀಗ ಹೇಳ್ತೀನಿ ಕೇಳು ಅಂತ ಪ್ರತ್ಯೇಕ ಹೇಳ್ತಾರೆ ಯಾರಾದ್ರು? ಯಾವಾಗ ಬಂದ್ರಿ ಅಂತಂದ್ರೆ ಈಗ ಹೇಳ್ತೀನಿ ಕೇಳು ಅಂತ ಹೇಳೋದಿಲ್ಲ. ಯಾವಾಗ ಬಂದೆ ಅಂದ್ರೆ ನಿನ್ನೆ ಬಂದೆ, ಮೊನ್ನೆ ಬಂದೆ ಅಂತ ಅಷ್ಟೇ ಹೇಳ್ತಾರೆ. ಹೇಳಿದ್ರೆ ಸಾಕು, ಕೇಳಿಸ್ತದೆ. ಶೃಣು, ಕೇಳು ಅಂತ ವಿಧಾನ ಮಾಡಿ ಯಾಕೆ ಹೇಳಬೇಕು ಅಂತಂದ್ರೆ, ಕೇಳು ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ, ಕೇಳಿ ಆ ಸಾಧನವನ್ನ ಅನುಷ್ಠಾನ ಮಾಡು. ಕೇಳೋದು ಮಾಡಿಬಿಡ್ಬೋದು, ಅನುಷ್ಠಾನ ಮಾಡು ಅನ್ನೋದನ್ನು ವಿಧಾನ ಮಾಡಬೇಕು. ಶ್ರವಣ ಮಾತ್ರಸ್ಯ ವಿಧಿನ ವಿನಾಪಿ ಸಂಭವಾತ್ ಶ್ರುತ್ವಾ ತತ್ರ ನಿಷ್ಠಾಂಕುರು ಇತ್ಯರ್ಥ. ಅದರಲ್ಲಿ ನಿಷ್ಠೆ ಮಾಡು ಅಂದ್ರೆ ವಿಶ್ವಾಸ ಇಡು. ಇಲ್ಲಿ ಸಾಂಖ್ಯೆ ಅಂದ್ರೆ ಜೀವೇಶ್ವರದ ಜ್ಞಾನಕ್ಕೋಸ್ಕರ ಬುದ್ಧಿ ಮಾತುಗಳು ಹೇಳಲ್ಪಟ್ಟಿದೆ. ಬುದ್ಧಿ ಅನ್ನೋ ಶಬ್ದ ಯಾಕೆ ಹೇಳಬೇಕು? ವಾಕ್ ಅಭಿಹಿತ ಅಂದ್ರೆ ಸಾಕು. ಇದುವರೆಗೆ ವಾಕ್ಯಗಳನ್ನು ಹೇಳಿದ್ದೇನೆ ನಿನಗೆ ಅನ್ನೋದ್ರ ಬದಲು ಬುದ್ಧಿ ಶಬ್ದ ಯಾಕೆ ಪ್ರಯೋಗ ಮಾಡಿದ್ರು ಅಂದ್ರೆ, ಜ್ಞಾನ ಬರದೇ ಇರುವಂತೆ ವಾಕ್ಯ ಹೇಳಲಿಲ್ಲ, ಚೆನ್ನಾಗಿ ಜ್ಞಾನ ಬರುವಂತೆ ವಾಕ್ಯ ಹೇಳಿದ್ದೇನೆ ಅಂತ ಅರ್ಥ. ಕೆಲವರು ಮಾತಾಡಿರ್ತಾರೆ, ಜ್ಞಾನ ಬಂದಿರೋದಿಲ್ಲ, ಅಸ್ಪಷ್ಟವಾಗಿ ಸಮುಗ್ಧವಾಗಿ ಹೇಳಿಬಿಟ್ಟಿರ್ತಾರೆ. ಆ ಥರ ಹೇಳಿಲ್ಲ, ಬುದ್ಧಿ ಬರುವಂತೆ ಹೇಳಿದ್ದೇನೆ, ಜ್ಞಾನ ಬರುವಂತೆ ಹೇಳಿದ್ದೇನೆ ಅಂತ ತೋರಿಸಲಿಕ್ಕೆ ಬುದ್ಧಿ ಶಬ್ದವನ್ನ ಪ್ರಯೋಗ ಮಾಡಿದ್ದಾನೆ ಕೃಷ್ಣ. ಇಲ್ಲದೆ ಇದ್ರೆ ವಾಕ್ ಅಂತಲೇ ಹೇಳ್ಬಿಡ್ಬೋದಾಗಿತ್ತು. ಆದ್ರೆ ಬುದ್ಧಿ ಶಬ್ದಕ್ಕೆ ಅರ್ಥ ಮಾತ್ರ ಒಳ್ಳೆ ಚೆನ್ನಾಗಿ ಜ್ಞಾನ ಬರುವಂತೆ ಮಾತುಗಳನ್ನ ಆಡಿದ್ದೇನೆ ಅಂತ ಅರ್ಥ. ಆ ಸಾಧನಾನುಷ್ಠಾನದ ಬಗ್ಗೆ ಹೇಳ್ತೇನೆ ಇನ್ನು ಮುಂದೆ ಅಂತ ಅಂದ ಕೃಷ್ಣ. ಮುಂದೆ ಹೇಳುವ ಸಾಧನಾನುಷ್ಠಾನದಲ್ಲಿ ಆದರ ಹುಟ್ಟಿಸ್ಲಿಕ್ಕೆ ಯೋಗ ಅಂದ್ರೆ ಆ ಸಾಧನವನ್ನ ಪ್ರಶಂಸೆ ಮಾಡ್ತಾ ಇದ್ದಾನೆ. ನಾನಾಡುವ ಮಾತಿನಿಂದ ನಿನಗೆ ಬರುವ ಸಾಧನಾನುಷ್ಠಾನದ ಬುದ್ಧಿಯಿಂದ ನೀನು ಅನುಷ್ಠಾನ ಮಾಡಿದರೆ ಆಗ ಬ್ರಹ್ಮ ಸಾಕ್ಷಾತ್ಕಾರವನ್ನ ಹೊಂದಿ ಸಂಸಾರವನ್ನು ಸಂಪೂರ್ಣವಾಗಿ ಬಿಟ್ಟು ಮುಕ್ತನಾಗ್ತಿ. ಆದ್ದರಿಂದ ನಾನು ಮುಂದೆ ಹೇಳುವ ಮಾತಿನಲ್ಲಿ ಆದರ ಇಡು, ಆದರ ಇಟ್ಟು ಕೇಳು.